ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ಮನೇಲಿ ಕಲ್ಲಂಗಡಿ ಹಣ್ಣಿತ್ತು ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಅದೆಲ್ಲನ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ನನ್ನ ಮಕ್ಕಳು ಇಬ್ಬರು ಹಂಗೇ ಅವರು ನಮ್ಮಮ್ಮ ನಾವು ಅಮ್ಮದಿರದೆ ಅಷ್ಟು. ಅಮ್ಮ ಎಲ್ಲಿರ್ತಾರೋ ಮಕ್ಕಳಲ್ಲಿ ಇದ್ದೇ ಇರ್ತಾರೆ. ಎಷ್ಟೇ ಅಟ್ಯಾಚ್ಮೆಂಟು ಬೇರೆಯವ್ರ ಹತ್ರ ಆಗ್ಬೋದು, ಆದರೆ ಕೊನೆಗೆ ಅಮ್ಮನೇ ಬೇಕು ಅಂತಲೇ ಬರೋದು. ಹಾಗಾಗಿ ಅವರು ಇಲ್ಲೇ ನಾವೆಲ್ಲಿರ್ತೀವೋ ಅಲ್ಲಿ ಅವರು ಇದ್ದೇ ಇರ್ತಾರೆ. ಅವರು ಸ್ವಲ್ಪ ನನ್ನ ದೊಡ್ಡ ಮಗನಿಗೆ ಇದೆಲ್ಲ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಐತೆ. ಜ್ಯೂಸು ಅಂತ ಇರ್ತಾನೆ, ಯಾವ್ದಾದ್ರು ಜ್ಯೂಸ್ ಮಾಡೋಣ ಅಂಥೇಳಿ. ಇನ್ನು ಅದಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ 2 ಸಲ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಸ್ವಲ್ಪ ಅರ್ಧ ನಿಂಬೆ ರಸ ಹಾಕಿದ್ದೀನಿ, ಸ್ವಲ್ಪ ಸಕ್ಕರೆ. ಇನ್ನೊಂದು ಅವನಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ಐಸ್ ಕ್ರೀಮ್ ಮಾಡೋಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ಜ್ಯೂಸ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೊಂದು ಸಲ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಜ್ಯೂಸ್ ಮಾಡೋಕ್ಕೆ ಹೇಳಿ. ಇನ್ನೊಂದು ಸಲ ಅದನ್ನು ಹಾಕ್ಕೊಂಡು ಐಸ್ ಕ್ರೀಮ್ ಎರಡರಲ್ಲಿ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಹೇಳಿ. ನೋಡಿ, ಆ ಸೋಸೋದು ದೊಡ್ಡದು ತಗೊಳ್ಳಿಲ್ಲ, ಚಿಕ್ಕದ್ರಲ್ಲೇ ಸೋಸೋಣ ಅಂತ ಹೇಳ್ಬಿಟ್ಟು ಹೆಂಗೋ ಸೋಸ್ದೆ. ನನ್ನ ಮಗನ ಕೈ ಹಾಕ್ಕೊಂಡು ಸೋಸ್ತಾ ಇದ್ದ. ಇನ್ನು ಐಸ್ ಕ್ರೀಮ್ ಅಂತ ಹೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಐಸ್ ಕ್ರೀಮ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅವ್ರಿಗೆ ಐಸ್ ಕ್ರೀಮ್ದೇನೆ ಇಲ್ಲ ಬೇರೆ ಥರ ಮಾಡು ಅಂತ ಹೇಳ್ತಾ ಇರ್ತಾನೆ. ಆರೆಂಜದು ಅದು ಎಲ್ಲ ಮಾಡ್ತೀನಿ, ಆದರೂ ಐಸ್ ಕ್ರೀಮ್ ಅಂತ ಇರ್ತಾನೆ. ಇನ್ನು ನೋಡಿ, ಈಸಿನೇ, ಬೇಗನೆ ಮಾಡ್ಬೋದು. ಈ ಥರ ಒಂದು ಮಾಡೆಲ್ ತೊಗೊಂಡ್ರೆ ಮಾಮೂಲಿ ಫ್ರಿಡ್ಜು ಮನೇಲಿರೋಂಥದ್ರಲ್ಲೇ ಸ್ವಲ್ಪ ಇದಕ್ಕೆ ಇಟ್ಬಿಟ್ಟು ಫ್ರಿಡ್ಜ್ನ ಲೆವೆಲ್ದು ಅದರೊಳಗಡೆ ಇಟ್ಟರೆ ಬೇಗ ಐಸ್ ಆಗುತ್ತೆ. ಇದು ಬೇಗ ಅಂತ ಬೇಕು ಅಂದರೆ ಇದನ್ನ ಜಾಸ್ತಿ ಮಾಡಿಕೊಂಡು ಇಟ್ಕೋಬೇಕು, ಆವಾಗ ಆಗುತ್ತೆ ಐಸ್ ಕ್ರೀಮು. ಇನ್ನೊಂದು ಸಲ ಜ್ಯೂಸಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ರುಬ್ಕೊಂಡಿದ್ದೆ, ಎಲ್ಲನೂ ಸೋಸ್ತಾ ಇದ್ದೀನಿ. ಅದಕ್ಕೂ ನೋಡಿ ಈ ಥರ ಬರ್ತೈತೆ. ನನ್ನ ಮಗ ಸ್ಪೂನ್ ಇಟ್ಕೊಂಡು ಇನ್ನೊಂದು ಕೈಲಿ ಮಾಡ್ತಾವನೆ. ಎಲ್ಲ ಚೆಲ್ಲೋದು ಎಲ್ಲ ಮಾಡ್ತಾನೆ. ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಏನು ಮಾಡ್ತಾವ್ರೋ ಅದರಲ್ಲಿ ಅವನು ಒಂದು ಕೈ ಹಾಕಲೇಬೇಕು ಅಂತಾನೆ. ಇನ್ನು ನೋಡಿ, ಜ್ಯೂಸಿಗೆ ಸ್ವಲ್ಪ ಬಂದೈತೆ. ಇನ್ನು ಜ್ಯೂಸ್ ಕುಡಿತೀನಿ ಅಂತ ಹೇಳ್ತಿದ್ದ. ಅದು ಐಸ್ ಕ್ರೀಮ್ ಆಗೋದು ಇನ್ನೂ ಲೇಟ್ ಅಲ್ವಾ, ಹಾಗಾಗಿ ಜ್ಯೂಸ್ನೇ ಕುಡಿತೀನಿ ಅಂತ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಮಾಡಿದೆ. ಇದಕ್ಕೂ ಅಷ್ಟೇ ಸೇಮು 2 ಸಲ ರುಬ್ಬಿದ್ದು ಅಷ್ಟೇ. ಇನ್ನು ಸಕ್ಕರೆ, ಇನ್ನೊಂದು ಅರ್ಧ ನಿಂಬೆ ರಸ ಮತ್ತು ಸಾಲ್ಟು ಒಂದು ಸ್ವಲ್ಪ ಲೈಟಾಗಿ ಅಷ್ಟೇ ಹಾಕ್ಕೊಂಡು ಈ ರೀತಿ ಈ ಬೇಸಿಗೆ ಟೈಮಲ್ಲಿ ಈ ಥರ ಜ್ಯೂಸೇ ಎಲ್ಲ ಊಟನೂ ಮಾಡಲ್ಲ, ಬೇಕಾದ್ರೆ ಜ್ಯೂಸೆಲ್ಲ ಕುಡ್ಕೊಂಡೆ ಬೆಳಗ್ಗೆ ಸಂಜೆ ಗಂಟೆ ಇರ್ತೀನಿ ಅಂತ ಹೇಳ್ತಾನೆ. ಇನ್ನು ಅದ್ರೊಳಗಡೆಗೆ ಒಂದು 2 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ, ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಯಾವಾಗಲೂ ಜ್ಯೂಸು ಅಂತಲೇ ನನ್ನ ದೊಡ್ಡ ಮಗನೂ ಅಷ್ಟೇ, ಚಿಕ್ಕವನು ಅಷ್ಟೇ ಜ್ಯೂಸು ಅಂತಲೇ ಇರ್ತಾರೆ. ನನ್ನ ಮಗನಿಗೆ ಇನ್ನೂ ತೋರ್ಸೋಕ್ಕೆ ಬರುತ್ತೆ, ಆದರೂ ತೋರ್ಸೋಕ್ಕೆ ಬರಲ್ಲ. ಸೂಪರ್ ಅಂತ ಇದ್ದಾನೆ. ಥ್ಯಾಂಕ್ ಯು. ಬಾಯ್.